ಕೊಡಗಿನ ಮಟ್ಟಿಗೆ ಪೊಂಗಾಲ ಉತ್ಸವ ಎಂಬುದು ಹೊಸ ಧಾರ್ಮಿಕ ಆಚರಣೆ. ಪಾರ್ವತಿಯ ಅವತಾರವಾದ ಭಗವತಿಗೆ ಪೊಂಗಾಲ ಸೇವೆ ಅತ್ಯಂತ ಪ್ರಿಯ ಎಂಬುದು ನಂಬಿಕೆ. ಕೊಡಗಿನೆಲ್ಲೆಡೆ ಭಗವತಿ ಸನ್ನಿಧಿಗಳಿದ್ದರೂ ಇಲ್ಲಿ ಪೊಂಗಾಲ ಉತ್ಸವ ನಡೆಯುವುದಿಲ್ಲ. ಆದರೆ ಮಡಿಕೇರಿಯ ಶ್ರೀ ಮುತ್ತಪ್ಪ ಸನ್ನಿಧಿಯಲ್ಲಿರುವ ಭಗವತಿ ಸನ್ನಿಧಿಯಲ್ಲಿ ಕೆಲವು ವರ್ಷಗಳಿಂದ ಈ ಸೇವೆ ಆರಂಭವಾಗಿದೆ. ಕೇರಳದ ತಿರುವನಂತಪುರಂ ಅಟ್ಟಕಲ್ ಎಂಬಲ್ಲಿ ಭಗವತಿ ದೇವಿಗೆ ನಡೆಯುವ ಪೊಂಗಾಲ ಸೇವೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. ವಾರ್ಷಿಕ ಅಟ್ಟಕಲ್ ಪೊಂಗಾಲ ಉತ್ಸವದಲ್ಲಿ ಸುಮಾರು 30 ಲಕ್ಷ ಮಹಿಳೆಯರು ಸೇರುತ್ತಾರೆ. ಅಲ್ಲದೆ ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದಕ್ಕೆ ಕಾರಣ ತಮ್ಮ ಎಲ್ಲ ಬೇಡಿಕೆಗಳನ್ನು ದೇವಿ ಪೂರೈಸುತ್ತಾಳೆ ಹಾಗೂ ಮೋಕ್ಷ ಕರುಣಿಸುತ್ತಾಳೆ ಎಂಬ ನಂಬಿಕೆ. ಭಗವತಿಯನ್ನು ಇಲ್ಲಿ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯರ ಪ್ರತಿರೂಪ ಎಂದೇ ನಂಬಲಾಗುತ್ತಿದೆ. ಅಟ್ಟಕಲ್ ಪೊಂಗಲ ಉತ್ಸವವು 10 ದಿನಗಳ ಆಚರಣೆ. ಉತ್ಸವದ 9ನೇ ದಿನವಾದ ಪೂರಂ ದಿನ ಪ್ರಮುಖ ಆಕರ್ಷಣೆ. ಉತ್ಸವವು 10ನೇ ದಿನದ ಮಕ್ಕಂ ನಕ್ಷತ್ರದ ರಾತ್ರಿ ಕುರುತಿತಾರ್ಪಣದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ದೇವಾಲಯದ ಸುತ್ತಲೂ ಲಕ್ಷಾಂತರ ಮಹಿಳೆಯರು ಸೇರಿ ಮಣ್ಣಿನ ಪಾತ್ರೆಯಲ್ಲಿ ಪೊಂಗಾಲ ತಯಾರಿಸುತ್ತಾರೆ. ಪೊಂಗಾಲ ಅಂದರೆ ಬೆಲ್ಲ, ತುಪ್ಪ, ತೆಂಗಿನಕಾಯಿ ಮತ್ತಿತರ ಪದಾರ್ಥದೊಂದಿಗೆ ಬೇಯಿಸಿದ ಅನ್ನವೇ ಪೊಂಗಾಲ. ಲಕ್ಷಾಂತರ ಮಹಿಳೆಯರು ದೇವಸ್ಥಾನ ಸುತ್ತಲಿನ ಹಲವು ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಗಳು, ಗಲ್ಲಿಗಳು, ಫುಟ್ಪಾತ್ಗಳು ಮತ್ತು ಅಂಗಡಿ ಮುಂಗಟ್ಟುಗಳ ಮುಂದೆ ಇಟ್ಟಿಗೆ ಮತ್ತು ಉರುವಲು ಬಳಸಿ ತಾತ್ಕಾಲಿಕ ಒಲೆಗಳನ್ನು ಹಾಕುತ್ತಾರೆ. ದೇವರ ಆಶೀರ್ವಾದ ಬೇಡಿದ ಬಳಿಕ ಪಾತ್ರೆಯಲ್ಲಿ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ಮತ್ತಿತರ ಪದಾರ್ಥಗಳನ್ನು ಬೇಯಿಸುತ್ತಾರೆ. ಇದಕ್ಕೂ ಮುನ್ನ ಮುಖ್ಯ ಅರ್ಚಕರು ಗರ್ಭಗುಡಿಯಲ್ಲಿ ಬೆಳಗುತ್ತಿರುವ ದೀಪದ ನೆರವಿನಿಂದ ಒಲೆಗಳನ್ನು ಉರಿಸುತ್ತಾರೆ. ಅಟ್ಟಕಲ್ ದೇವಸ್ಥಾನದಲ್ಲಿ ಪೊಂಗಲ ಹಬ್ಬ ದೊಡ್ಡ ಪ್ರಮಾಣದಲ್ಲಿ ಆಚರಣೆಯಾದರೂ ಇತರೆ ಸನ್ನಿಧಿಗಳಲ್ಲೂ ಪೊಂಗಲ ಸೇವೆ ಸಣ್ಣ ಪ್ರಮಾಣದಲ್ಲಿ ನಡೆಯುತ್ತದೆ. ವೆಲ್ಲೆಯಣ್ಣಿ ದೇವಿ, ಮಂಕುಲಂ ಪರಾಶಕ್ತಿ ದೇವಿ, ಕೋವಿಲ್ವಿಲ್ಲ ಭಗವತಿ, ಕರಿಕಾಕೋಂ ದೇವಿ, ಪುತಿಯಕಾವು, ಕನಕತೂರು ಶ್ರೀ ಕುರುಂಬಕಾವು, ಪುಲ್ವಲ್ಲಿ ಸೀತಾದೇವಿ, ಪಾಲಕುನ್ನು ಭಗವತಿ, ಮುಳ್ಳುತಾರ ದೇವಿ, ಚಕ್ಕುಲತ್ತು ಕಾವು, ತಜೂರ್ ಭಗವತಿ ಕ್ಷೇತ್ರಗಳಲ್ಲೂ ಪೊಂಗಲ ಆಚರಣೆ ನಡೆಯುತ್ತದೆ.